ಟಿಪ್ಪರ್ ಗಾಡಿಗಳು ಓವರ್ಲೋಡ್ ಆಗ್ತಾ ಇದೆ, ಟ್ರಾಕ್ಟರ್ಗಳು ಕೂಡ ಓವರ್ಲೋಡ್ ಆಗ್ತಾ ಇದೆ. ಒಂದು ಕಡೆ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಆದ್ರೆ ಅಲ್ಲಿನ ಅಧಿಕಾರಿಗಳು ಮಾತ್ರ ಯಾಕೆ ಸುಮ್ಮನೆ ಕುಳಿತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಓವರ್ಲೋಡ್ ಆಗಿರುವಂತಹ ಟಿಪ್ಪರ್ ಗಾಡಿಗಳು, ಟ್ರಾಕ್ಟರ್ಗಳಿಂದ ಈಗಾಗಲೇ ರಸ್ತೆಗಳು ಕೂಡ ಸಂಪೂರ್ಣ ಹಾಳಾಗಿದೆ. ರಸ್ತೆಗಳು ಹಾಳಾದ್ರೂ ಕೂಡ ಕಂಡು ಕಾಣದಂತೆ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ. ಗದಗ ತಾಲೂಕಿನಾದ್ಯಂತ ಪ್ರತಿನಿತ್ಯ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಧಿಕಾರಿಗಳಿಗೂ ಮಾಮೂಲಿ ಹೋಗುವ ಬಗ್ಗೆ ಗುಸುಗುಸು ಕೂಡ ಮಾತು ಕೇಳಿ ಬರ್ತಾ ಇದೆ. ಓವರ್ಲೋಡ್ ಟಿಪ್ಪರ್ಗಳಿಂದ ಬೈಕ್ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ರಸ್ತೆಯಲ್ಲಿ ಹೋಗುವಾಗ ಕಣ್ಣುಗಳಿಗೆ ಕಲ್ಲಿನ ಪುಡಿ ಇರಬಹುದು, ಮಣ್ಣು ಧೂಳು ಎಲ್ಲವೂ ಕೂಡ ಬೀಳ್ತಾ ಇದೆ. ಇದರಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಹೊಣೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳಿಗೆ ನಂಬರ್ ಪ್ಲೇಟ್ಗಳೇ ಇರಲ್ಲ, ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಳಿತಿದ್ದಾರೆ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ನಂಬರ್ ಪ್ಲೇಟ್ ಇದ್ರೂ ಕೂಡ ಕಾಣದಂತೆ ಮರೆಮಾಚುವ ಮಾಲೀಕರು, ಅಧಿಕಾರಿಗಳ ಮೌನ ಜಾಣಕ್ಕೆ ಇದೀಗ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಾಕಷ್ಟು ಟಿಪ್ಪರ್ ಗಾಡಿಗಳು ರಸ್ತೆಯಲ್ಲಿ ಹೋಗ್ತಾ ಇದೆ, ಅದ್ರ ಜೊತೆಗೆ ಟ್ರ್ಯಾಕ್ಟರ್ಗಳು ಕೂಡ ಹೋಗ್ತಾ ಇದೆ. ಓವರ್ಲೋಡ್ ಆಗಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಒಂದು ಕಡೆ ಸಂಪೂರ್ಣವಾಗಿ ರಸ್ತೆಗಳೆಲ್ಲ ಹಾಳಾಗಿದೆ, ಆದ್ರೂ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಟಿಪ್ಪರ್ ಗಾಡಿ ಹಾಗೂ ಟ್ರ್ಯಾಕ್ಟರ್ಗಳು ಏನ್ ಓಡಾಡ್ತಾ ಇದೆ, ಇದರಿಂದ ನಮಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಮುಂದೆ ಏನಾದ್ರೂ ನಮಗೆ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ ಅಂತ ಹೇಳಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ನಾವು ನಮ್ಮ ಇನ್ಸ್ಪೆಕ್ಟರ್ಸು ರೆಗ್ಯುಲರ್ ಆಗಿ ಓವರ್ಲೋಡ್ ಮಾಡಿಸ್ತಿದ್ದಾರೆ. ಈಗ ಮತ್ತು ನಾನು ಸ್ಪೆಸಿಫಿಕ್ ಆಗಿ ನೀವು ಹೇಳಿದ ಏರಿಯಾಗಳಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳನ್ನ ಫೋಕಸ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವರು ಅದನ್ನು ಮಾಡ್ತಿದ್ದಾರೆ, ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಓವರ್ ದ ಪೀರಿಯಡ್ ಅದನ್ನು ನಾವು ಹೆಚ್ಚಾಗಿ ಕೇಸಸ್ ಮಾಡಿಸಿ ರಿಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡಿಸ್ತೀವಿ. ಕಳೆದ ತಿಂಗಳಲ್ಲಿ ನಮಗೆ ಫಿಗರ್ಸ್ ಒಂದು 10 to 12 ಕೇಸಸ್ ಮಾಡಿದ್ದಾರೆ ನಮಗೆ ಇದರ ತಕ್ಕಂತೆ. ಈ ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿಗೆ ಮಾಡಿಸ್ತಾರೆ. ಈಗ ಈ 5 ಡೇಸಲ್ಲೇ ಒಂದು 8 ಕೇಸಸ್ ಆಗಿದೆ. ಮತ್ತು ನಾವು ಚೆನ್ನಾಗಿ ಇಂಪ್ರೂವ್ ಮಾಡಿಸ್ತೀವಿ. ಸ್ಪೆಸಿಫಿಕ್ ಆಗಿ ಇದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಹೇಳ್ಕೊಂಡು ಹೇಳಿದ್ದೀನಿ. ಯಾವುದು ಮಾಡಿರೋದು ನನ್ನ ಗಮನಕ್ಕಿಲ್ಲ. ಆ ಥರ ಇದ್ದರೆ ನಾನು ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ, ಸ್ಪೆಸಿಫಿಕ್ ಆಗಿ ಮಾಡೋಕ್ಕೆ ಹೇಳ್ತೀನಿ. ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ನಾನು ಇನ್ಸ್ಪೆಕ್ಟ್ರಿಗೆ. ಆ ಥರನೇ ಇದ್ದರೆ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ವೆಹಿಕಲ್ನ ಇನ್ಸ್ಪೆಕ್ಟ್ ಮಾಡಿ ಚೆಕ್ ಮಾಡಿಸಿ ಕೇಸ್ ಮಾಡೋಕ್ಕೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಆಲ್ರೆಡಿ ಕೊಟ್ಟಿದ್ದಿದೆ. ಇನ್ನೊಂದ್ಸಲ ನೀವು ಹೇಳಿರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ರಸ್ತೆ ಮಧ್ಯಗಳೇ ಈ ರೀತಿ ಟಿಪ್ಪರ್ ಗಾಡಿಗಳು ಹೋಗ್ತಾ ಇದ್ರೆ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಹೊಣೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಕೂಡ ಕೆಲವೊಂದಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಗೆ ದುಡ್ಡನ್ನ ಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್. ಫಾರೂಕ್, ಇದೀಗ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ. ಒಂದು ಕಡೆ ಟಿಪ್ಪರ್ ಗಾಡಿ ಓವರ್ಲೋಡ್ ಆಗ್ತಾ ಇದೆ, ಮತ್ತೊಂದು ಕಡೆ ರಸ್ತೆ ಸರಿ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜನ ಏನ್ ಹೇಳ್ತಿದ್ದಾರೆ? ತೇಜಸ್ವಿನಿ, ಏನಂದ್ರೆ ಗದಗ ತಾಲೂಕಿನಾದ್ಯಂತ ಎಂ ಸ್ಯಾಂಡ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಕಡಿ ಆಗಿರ್ಬೋದು, ಮರಳು ತುಂಬಿರ್ತಕ್ಕಂಥ ಓವರ್ಲೋಡ್ ಟಿಪ್ಪರ್ ಜೊತೆಗೆ ಟ್ರ್ಯಾಕ್ಟರ್ ಸಮೇತ. ಇನ್ನೊಂದು ಏನಂದ್ರೆ ಆ ಟ್ರ್ಯಾಕ್ಟರ್ ಕೆಲವೊಂದಿಷ್ಟು ಟಿಪ್ಪರ್ ಟ್ರ್ಯಾಕ್ಟರ್ಗಳಿಗೆ ನಂಬರ್ ಪ್ಲೇಟೇ ಇರೋದಿಲ್ಲ. ಆ ನಂಬರ್ ಪ್ಲೇಟ್ ಅನ್ನೇ ಮಾಲೀಕರು ಮಾಚಿರುವಂತ ಘಟನೆ ಕಾಣ್ತಾ ಇದೆ. ಜೊತೆಗೆ RTO ಅಧಿಕಾರಿಗಳು ರೋಡಲ್ಲಿ ನಿಂತಿದ್ರು ಕೂಡ ಅವ್ರ ಕಣ್ಣೆದುರೇ ಅಂತಹ ವಾಹನಗಳು ಹೋದ್ರೂ ಕೂಡ ಅವನ್ನ ತಪಾಸಣೆ ಮಾಡದೆ ಸಾಮಾನ್ಯವಾಗಿ ಇರ್ತಕ್ಕಂಥ ಕಾರು, ಬೈಕ್ಗಳಿಗೆ ಕೈ ಮಾಡಿ ನಿಲ್ಲಿಸಿ ತಪಾಸಣೆ ಮಾಡ್ತಾರೆ. ಆದ್ರೆ ಅಂತ ಓವರ್ಲೋಡ್ ಗಾಡಿಗಳಿಗೆ ಈ ತಪಾಸಣೆ ಮಾಡ್ತಿಲ್ಲ. ಹಾಗಾದ್ರೆ ಅಧಿಕಾರಿಗಳು ಅವ್ರ ಜೊತೆ ಟಿಪ್ಪರ್ ಮಾಲೀಕರ ಜೊತೆ, ಟ್ರ್ಯಾಕ್ಟರ್ ಮಾಲೀಕರ ಜೊತೆ ಏನಾದ್ರು ಮಾಮೂಲಿ ಇದೆಯಾ ಅನ್ನುವಂಥದ್ದು ಸ್ಥಳೀಯರ ಒಂದು ಆರೋಪವಾಗಿದೆ. ಹೀಗಾಗಿ ಅದನ್ನ ನಾವು ಅಧಿಕಾರಿಗಳ ಗಮನಕ್ಕೂ ಕೂಡ ತಗೊಂಡ್ಬಂದಾಗ ಅಧಿಕಾರಿಗಳು ಇಲ್ಲ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ, ಈಗಾಗಲೇ ನಾವು ನಮ್ಮ RTO ಇನ್ಸ್ಪೆಕ್ಟರ್ಗಳಿಗೆ ಹೇಳಿ ಅಲರ್ಟ್ ಆಗಿದ್ದೀವಿ, ಇನ್ ಮುಂದೆ ಆ ರೀತಿ ಆಗದೆ ರೀತಿ ನೋಡ್ಕೊತಾ ಇವಿ ಅನ್ನುವಂಥದ್ದು ಅಧಿಕಾರಿಗಳ ಮಾತು. ಒಟ್ಟಾರೆಯಾಗಿ ಅಧಿಕಾರಿಗಳ ಈ ಜಾನ ಮೌನಕ್ಕೆ ಇವರ ಒಂದು ಮೌನ ಜಾಣಕ್ಕೆ ಸ್ಥಳೀಯರು ಒಂದ್ ರೀತಿ ಪಿಸು ಮಾತುಗಳನ್ನ ಆಡ್ಕೊತಾ ಇದ್ದಾರೆ. ಇದರಿಂದ ಈ ಓವರ್ಲೋಡ್ ಹಾವಳಿಯಿಂದ ಇರುವಂತ ರಸ್ತೆ ಸಹ ಎಲ್ಲ ಹದಗೆಟ್ಟು ಹಾಳಾಗಿ ಹೋಗ್ತಾ ಇದೆ. ಇನ್ನು ಬೈಕ್ ಸವಾರಿಗೆ ಕಿರಿಕಿರಿ, ಯಾಕಂದ್ರೆ ಅದ್ರ ಮೇಲ್ಗಡೆ ಗ್ರೀನ್ ತಾರ್ಪಲಿನ್ ಕಟ್ಟಿರಲ್ಲ. ಎಂ ಸ್ಯಾಂಡ್ ಆಗಿರ್ಬೋದು, ಮರಳಾಗಿರ್ಬೋದು, ಮುಂದ್ಗಡೆ ಹೋಗ್ತಕ್ಕಂಥ ಟಿಪ್ಪರ್ ಹಿಂದೆ ಬೈಕ್ ಸವಾರ ಮಾಡ್ತಾ ಇದ್ರೆ ಅವ್ರ ಕಣ್ಣಿಗೆ ಬೀಳುತ್ತೆ.
ಜೊತೆಗೆ ಸ್ಕಿಡ್ ಆಗಿ ಬೀಳುವಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇದರಿಂದ ಒಟ್ಟಾರೆಯಾಗಿ ಅಧಿಕಾರಿಗಳ ಎಡವಟ್ಟಿನಿಂದ ಇವತ್ತು ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ತೇಜಸ್ವಿನಿ. ಓಕೆ, ಧನ್ಯವಾದ ಫಾರೂಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.